ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನಿವತ್ತು ಆರೋಗ್ಯಕರವಾದ, ರುಚಿಕರವಾದ, ದೇವರ ನೈವೇದ್ಯಕ್ಕೆ ಪರಮಶ್ರೇಷ್ಠವಾದಂತಹ ಬೆಲ್ಲದ ಸಜ್ಜಿಗೆಯೊಂದಿಗೆ ಬಂದಿದ್ದೀನಿ. ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೈ ಗಣೇಶ. ನೋಡಿ, ಇಲ್ಲಿ ನಾನು ಎಲ್ಲ ಒಂದೇ ಗ್ಲಾಸ್, ನೀವು ಯಾವ ಗ್ಲಾಸಲ್ಲಿ ತೊಗೋತೀರಾ ಆ ಗ್ಲಾಸಿನ ಅಳತೆಯಲ್ಲೇ ಎಲ್ಲವನ್ನು ತೊಗೋಬೇಕು. ನೋಡಿ, ನಾನು ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಅನುಗುಣವಾಗಿ ಸಿಹಿಗೆ ತಕ್ಕಂತೆ ನಾನು 2 ಗ್ಲಾಸ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಸಿಹಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ 3 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. 3.5 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. 1 ಗ್ಲಾಸ್ ಹಾಲನ್ನು ತೊಗೊಂಡಿದ್ದೀನಿ. ಟೋಟಲ್ಲು 4.5 ಗ್ಲಾಸ್ ತೊಗೊಂಡಿದ್ದೀನಿ. ಆಯಿತಾ? 3.5 ಗ್ಲಾಸ್ ನೀರು, 2 ಗ್ಲಾಸ್ ಬೆಲ್ಲ, 1 ಗ್ಲಾಸ್ ರವೆ, 1 ಗ್ಲಾಸ್ ಹಾಲು, ಆರಿಸಿರೋ ಹಾಲು, ಬಟ್ ತಿರ್ಗಿ ನಾವು ಬಿಸಿ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಹಾಗೆ ಏಲಕ್ಕಿ ಪುಡಿ, ಮಾಡೋದಕ್ಕೆ ತುಪ್ಪ. ಇದಿಷ್ಟನ್ನು ಹಾಕಿ ನಾವು ರುಚಿಕರವಾದ, ಆರೋಗ್ಯಕರವಾದ, ದೇವರ ನೈವೇದ್ಯಕ್ಕೆ ಪರಮಶ್ರೇಷ್ಠವಾದಂತಹ ಬೆಲ್ಲದ ಸಜ್ಜಿಗೆಯನ್ನು ಮಾಡೋಣ. ಬನ್ನಿ. ಮೊದಲಿಗೆ ಈ ಕಡೆ ಹಾಲನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಪಕ್ಕದ ಬರ್ನರ್ನಲ್ಲಿ ನಾನು ಈಗ ರವೆಯನ್ನು ಹುರ್ಕೊಳ್ಳೋಕ್ಕೂ ಸಹ ಇಟ್ಕೊಂಡಿದ್ದೀನಿ. 2 ಒಟ್ಟಿಗೆ ಕೆಲಸ ನಡಿಬೇಕು. ಬಾಣಲೆ ಇಟ್ಕೊಂಡಿದ್ದೀನಿ. ದಪ್ಪ ತಳದಿಟ್ಕೊಳ್ಳಿ. 3 ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದು ತುಪ್ಪ ಕರಗಿದ ತಕ್ಷಣ ಮೊದಲಿಗೆ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಂಡು ತೊಗೊಂಬಿಡೋಣ. ನೋಡಿ, ಗೋಡಂಬಿ ದ್ರಾಕ್ಷಿ ಎರಡನ್ನು ಮೊದಲಿಗೆ ಗೋಡಂಬಿ ಹಾಕ್ಕೊಳ್ಳಿ. ಅದು ಕಂದು ಬಣ್ಣಕ್ಕೆ ಬರ್ತಿದ್ದಂಗೆ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ. ಎರಡನ್ನು ಈಗ ಫ್ರೈ ಮಾಡಿ ನಾನು ತೊಗೊತಾ ಇದ್ದೀನಿ. ಅದು ಫ್ರೈ ಆಗೋ ಅಷ್ಟರಲ್ಲೇ ನೋಡಿ, ಹಾಲು ಸಹ ಕುದಿ ಬಂತು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೀರಿಗೆ ಬೆಲ್ಲವನ್ನು ಹಾಕ್ಕೊಂಡು ಅದನ್ನು ಸಹ ಕರಗೋಕೆ ಇಟ್ಕೊತೀನಿ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ ಇದೇ ತುಪ್ಪಕ್ಕೆ ನಾನು 1 ಗ್ಲಾಸ್ ರವೆಯನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಅಡಿ ಹತ್ತದೇ ಇದ್ದಂಗೆ, ಬಣ್ಣ ಬದಲಾಗದೇ ಇದ್ದಂಗೆ ನಾವು ರವೆಯನ್ನು ಹುರ್ಕೊಳ್ಳೋಣ. ಗಮ್ ಅಂತ ಸುವಾಸನೆ ಅಂದರೆ ಪರಿಮಳ ಬರುವವರೆಗೂ. ನೋಡಿ, ಇಲ್ಲಿ ಈ ಬೆಲ್ಲವನ್ನು ತೆಗೆದು ನಾನು ಈ 3.5 ಗ್ಲಾಸ್ ನೀರಿಗೆ ಈ ಬೆಲ್ಲದ ತುರಿಯನ್ನು ಹಾಕ್ಕೊಂಡು ಇದನ್ನು ಕರಗಿಸ್ಕೊತೀನಿ. ಪಾಕ ಬರೋ ಹಾಗಿಲ್ಲ, ಸುಮಾರು ಒಂದು 6 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ. ಈಗ ಇದು ನೋಡಿ, ಸ್ವಲ್ಪ ತುಪ್ಪ ಬಿಟ್ಟು ಬಂದಿದೆ. ಇಷ್ಟಾದರೆ, ಈ ಹದ ಇದ್ದರೆ ಸಾಕು. ಈಗ ಪಕ್ಕದಲ್ಲಿ ಬೆಲ್ಲದ ನೀರು ಸಹ ಕಾದು ಬಂತು. ಈಗ ಇದನ್ನು ಪಾಕ ಮಾಡ್ಕೊಳ್ಳೋ ಹಾಗಿಲ್ಲ. ಬೆಲ್ಲದ ನೀರು ಕಾದಿದ್ರೆ ಅಂದರೆ ಚೆನ್ನಾಗಿ ಕುದಿ ಬಂದರೆ ಸಾಕು. ಇದನ್ನು ಈ ಜಾರ್ ಮುಖಾಂತರ ಸೋಸ್ಕೊಂಡು ನಿಧಾನಕ್ಕೆ ಸ್ಟೌವನ್ನು ಆಫ್ ಮಾಡಿದ್ದೀನಿ. ಈಗ ಇಲ್ಲಾಂದರೆ ಸಿಡಿದು ಬಿಡುತ್ತೆ ಮುಖಕ್ಕೆ. ನಿಧಾನವಾಗಿ ನೀವು ಬಗ್ಗಿಸ್ಕೋಬೇಕು. ನೋಡಿದ್ರಲ್ಲ, 3.5 ಗ್ಲಾಸ್ ಟೋಟಲ್ 4.5 ಗ್ಲಾಸ್ ತೊಗೊಂಡಿದ್ದೀನಿ. 3.5 ಗ್ಲಾಸ್ ಬೆಲ್ಲದ ನೀರು, 1 ಗ್ಲಾಸು ಹಾಲು. ನೋಡಿದ್ರಲ್ಲ, ಈಗ ನೋಡಿ ಎಷ್ಟು ಕೊಳೆ ಬಂದಿದೆ ಅದರಲ್ಲಿ. ಈಗ ನಾವು ಸ್ಟೌವನ್ನು ಆನ್ ಮಾಡಿಕೊಂಡು, ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು. ನೀವು ಭಯ ಬೀಳೋ ಅಂಥ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಇದು ಗಂಟು ಆಗೋದಿಲ್ಲ. ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಪರಿಮಳ ಬರೋವರೆಗೂ. ಆದ್ದರಿಂದ ಅದನ್ನು ನೀವು ಗಂಟು ಆಗೋದಿಲ್ಲ. ನೀವು ಅದೇನು ಭಯ ಬೀಳಬೇಕಾಗಿಲ್ಲ. ಈಗ ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ. ಲೋ ಫ್ಲೇಮಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಹೈ ಫ್ಲೇಮ್ಗೆ, ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಡಿ. ನೋಡಿ, ಈಗ ನಾವು ಕಾಯಿಸಿಟ್ಟಿರ್ತಕ್ಕಂಥ 1 ಗ್ಲಾಸ್ ಹಾಲನ್ನು ಸಹ ಹಾಕ್ಕೊತಾ ಇದ್ದೀನಿ. ಸಾಕು, 1 ಗ್ಲಾಸ್ ಆದರೆ ಸಾಕು. ಇಲ್ಲಾಂದರೆ ನೀವು 3 ಗ್ಲಾಸ್ ಹಾಲು ಹಾಕ್ಕೊಂಡು 3.5 ಗ್ಲಾಸ್ ಹಾಲು ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೋಬೋದು. ಇಲ್ಲಾಂದರೆ 3 ಗ್ಲಾಸ್ ಹಾಲು ಹಾಕ್ಕೊಂಡು 1.5 ಗ್ಲಾಸ್ ನೀರು ಹಾಕ್ಕೋಬೋದು. ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನು ಈ ವಿಧಾನದಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ರೀ, ಒಮ್ಮೆ ಟ್ರೈ ಮಾಡಿ ನೋಡಿ. ನಿಧಾನಕ್ಕೆ ಅದು ಕುದೀತಾ ಇದೆ, ಗಟ್ಟಿ ಬರುತ್ತೆ. ಈಗ ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ದ್ರಾಕ್ಷಿ, ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ನೀವೇನು ಭಯ ಬೀಳಬೇಡಿ, ನಿಧಾನ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇವಾಗ ಹಿಂದೆ ಇದ್ದಂಥ ಹದಕ್ಕೂ ಈಗಿರ್ತಕ್ಕಂಥ ಹದಕ್ಕೂ ಎಷ್ಟು ಗಟ್ಟಿಯಾಗಿದೆ ಅಂತ. ಸ್ನೇಹಿತರೆ ನೋಡಿ, ಎಷ್ಟು ಗಟ್ಟಿ ಆಗ್ತಾ ಬಂತು. ಹೀಗೆ ಇರಬೇಕು ಸಜ್ಜಿಗೆ. ಯಾವತ್ತು ನಾವು ದೇವಸ್ಥಾನದಲ್ಲಿ ಕೊಡೋದಾದರೆ ದೊನ್ನೆಗಳಿಗೆ ಎಲ್ಲ ಹಾಕ್ಕೊಡ್ತೀವಿ. ಸ್ವಲ್ಪ ನೀರನ್ನು ಕಡಿಮೆ ಮಾಡಿಕೊಂಡ್ರು ಅಥವಾ ಹಾಲನ್ನು ಕಡಿಮೆ ಮಾಡಿಕೊಂಡು ಗಟ್ಟಿಯಾಗಿ ಕೊಡ್ಬೋದು. ನಾವು ಮನೆಯಲ್ಲಿ ನೈವೇದ್ಯಕ್ಕೆ ಮಾಡಿಕೊಂಡಾಗ ಹೀಗೆ ಮಾಡ್ಕೋಬೇಕು. ಕೇಸರಿ ಭಾತ್ ಆಗಲಿ, ಸಜ್ಜಿಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕಂತೂ ಬಾಯಿಗಿಡ್ತಾ ಇದ್ದರೆ ಕರ್ಗೋಗ್ತಾ ಇರಬೇಕು ರೀ. ಅದನ್ನು ಸಜ್ಜಿಗೆ ಅನ್ನೋದು.
ನೋಡಿ, ಸ್ಟೌವನ್ನು ಆಫ್ ಮಾಡಿ ಒಂದು 10 ನಿಮಿಷ ನಾನು ತಟ್ಟೆಯನ್ನು ಮುಚ್ಚಿದೆ. ನೋಡಿ ಈಗ ಹೇಗಾಗಿದೆ ಅಂತ. ಈಗ ನಾವೇನು ಮಾಡೋಣ ಅಂದರೆ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ, ಇಲೈಚಿ ಪೌಡ್ರ್ ಹಾಕ್ಕೊಳ್ಳೋಣ, ಹಾಕ್ಕೊಂಡು ಎಲ್ಲ ತಿರ್ಗಾ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಇಲೈಚಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಲೈಚಿ ಪೌಡ್ರ್ ಅಂದರೆ ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ಈಗ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ತುಪ್ಪ ಉರಿಬೇಕಾದ್ರೆ 3 ಸ್ಪೂನ್ ಹಾಕ್ಕೊಂಡಿದ್ದೆ. ಈಗ 3 ಸ್ಪೂನ್, ಟೋಟಲಾಗಿ 6 ಸ್ಪೂನ್ ತುಪ್ಪವನ್ನು ನಾನು ಇಲ್ಲಿ ಬಳಕೆಯನ್ನು ಮಾಡಿದ್ದೀನಿ. ನೋಡಿ, ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ತಟ್ಟೆಗೆ ಹಾಕ್ಕೊಂಡು ನಿಮಗೆ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸಜ್ಜಿಗೆ ನಾವು ಮನೇಲಿ ಮಾಡಿದಾಗ ಹೀಗೆ ಇರಬೇಕು. ಸಜ್ಜಿಗೆ ಆಗಲಿ, ಕೇಸರಿ ಭಾತ್ ಆಗಲಿ ಈ ಹದದಲ್ಲಿದ್ದರೆ ಸಖತ್ತಾಗಿರುತ್ತೆ ರೀ. ನೋಡಿ, ನಾನು ಸರ್ವಿಂಗ್ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಹದದಲ್ಲೇ ಇದ್ದರೆ ಸಾಕು. ನೀವು ಕಪ್ಪಿಗೆ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಈ ಜಾಗರಿ ನೀವು ಸಕ್ಕರೆ ಹಾಕ್ಕೊಂಡ್ರು ನಿಮ್ಮ ಮನೆಯ ಸಿಹಿಗೆ ಸಕ್ಕರೆಯನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಬೆಲ್ಲ ಇಷ್ಟ ಇಲ್ಲ ಅನ್ನೋರು, ಬಟ್ ಬೆಲ್ಲದಲ್ಲಿ ಮಾಡಿದ್ರೆ ಅದರ ರುಚಿನೇ ಒಂಥರ ರೀ, ಅದ್ಭುತವಾಗಿರುತ್ತೆ. ನಾನು ಸಕ್ಕರೆಯಲ್ಲೂ ಮಾಡಿದ್ದೀನಿ, ಬೆಲ್ಲದಲ್ಲೂ ಮಾಡಿದ್ದೀನಿ. ಸಕ್ಕರೆದು ನಿಮಗೆ ಶೇರ್ ಮಾಡಿದ್ದೀನಿ, ಬೆಲ್ಲದ್ದು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಂತೂ ಎಲ್ಲರೂ ಹೇಗೆ ತಿನ್ಕೊಂಡ್ವಿ ಅಂತಂದರೆ 10 ನಿಮಿಷಕ್ಕೆ ನಾನು ಮಾಡಿರ್ತಕ್ಕಂಥ ಈ ಬೆಲ್ಲದ ಸಜ್ಜಿಗೆ ಸತ್ಯನಾರಾಯಣನಿಗೆ ನೈವೇದ್ಯ ಆದಮೇಲೆ ಎಲ್ಲ ತಿಂದ್ಬಿಟ್ವಿ. ತುಂಬ ಚೆನ್ನಾಗಿರ್ತು. ನಾನು ಸತ್ಯನಾರಾಯಣ ಪೂಜೆಗೆ ಮಾಡಿದ್ದೆ ಇದನ್ನು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.